ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಮನುಷ್ಯನ ಲೈಫ್ ತುಂಬಾ ಅನ್ಸರ್ಟನ್ ರೀ. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಇಂಥ ಸಾಕಷ್ಟು ಬಾರಿ ನೀವು ಕೂಡ ಮಾತಾಡಿರ್ತೀರಿ. ನನ್ನ ಜೊತೆಗೆ ಚೆನ್ನಾಗಿ ಈಗಷ್ಟೇ ಮಾತಾಡ್ಕೊಂಡು ಕೂತಿದ್ವಿ ಅಥವಾ ನಿನ್ನೆಯಷ್ಟೇ ಆ ವ್ಯಕ್ತಿ ಜೊತೆಗೆ ಮಾತಾಡಿದ್ವಿ, ಆದರೆ ಇವತ್ತು ನೋಡಿದ್ರೆ ಅವ್ರು ಸತ್ತೋಗಿದ್ದಾರೆ ಅನ್ನೋವಂಥ ಸುದ್ದಿ ಬರುತ್ತೆ. ಯಾರನ್ನು ಅಥವಾ ಯಾರ ಜೀವ ಯಾವಾಗ ಹೋಗುತ್ತೆ, ಹೇಗೆ ಹೋಗುತ್ತೆ, ಯಾರ ಕೈಲೂ ಇಲ್ಲ. ಅಫ್ಕೋರ್ಸ್ ಹುಟ್ಟು ಸಾವು ಎರಡೂ ಕೂಡ ಮನುಷ್ಯನ ಕೈಲಿಲ್ಲ, ಅದೆಲ್ಲವೂ ಕೂಡ ಭಗವಂತನ ಇಚ್ಛೆ. ಕೆಲವೊಂದಕ್ಕೆ ರೀಸನ್ಸ್ ಇರುತ್ತೆ, ಕೆಲವೊಂದು ಸರಿ ರೀಸನ್ನೇ ಸಿಗೋದಿಲ್ಲ, ತೀರು ಹೋಗ್ತಾರೆ. ಸೊ ಹೀಗೆ ಯಾಕೆ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನೋಡಿ, ಇವತ್ತೊಬ್ಬ ಪ್ಲೇಯರ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತು ಆತ ಬದುಕಿದ್ದಿದ್ದರೆ ಇವತ್ತು ಆತನಿಗೆ 39 ವರ್ಷ. ಆತನಿಗೆ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು 8 ಜುಲೈ, ಇವತ್ತು ಆತನ ಬರ್ತ್ಡೇ. ಆದರೆ ಆತನ ಪಾಲಿಗೆ ಯಮ ಅಥವಾ ಭಗವಂತ ಎಷ್ಟು ನಿರ್ದಯಿ ಅನ್ನೋದಕ್ಕೆ ಆತ ನಿನ್ನೆ ಸಾವನ್ನಪ್ಪಿದ್ದಾನೆ. ಜುಲೈ 7ನೇ ತಾರೀಕು ಆತ ಗ್ರೇಟರ್ ನೋಯ್ಡಾದ ಒಂದು ಆಸ್ಪತ್ರೆಯಲ್ಲಿ ಜೀವನ್ಮರಣದ ನಡುವೆ ಸಾಕಷ್ಟು ತಿಂಗಳಿಂದ ಹೋರಾಟ ಮಾಡಿ ಕೊನೆಗೂ ಆ ಹೋರಾಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗದೆ ಉಸಿರು ಚೆಲ್ಲಿದ್ದಾನೆ. ಎಸ್, ನಾನು ಮಾತಾಡ್ತಾ ಇರೋದು ಇವತ್ತು ಅಫ್ಘಾನಿಸ್ತಾನದ ಒಬ್ಬ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್, ಫಾಸ್ಟ್ ಬೌಲರ್, ತನ್ನ 38ನೇ ವಯಸ್ಸಿಗೆ ತನ್ನ ಜೀವನದ ಪಯಣವನ್ನು ಮುಗಿಸಿರುವಂತಹ ಶಾಪೂರ್ ಜದ್ರಾನ್ ಬಗ್ಗೆ. ಈ ಶಾಪೂರ್ ಜದ್ರಾನ್ ಅಫ್ಘಾನಿಸ್ತಾನದ ಕ್ರಿಕೆಟರ್ ಆಗಿದ್ದರೂ ಕೂಡ ಭಾರತಕ್ಕೂ ಈತ ತುಂಬ ಹತ್ತಿರದವನು ಅಂತ ಅನ್ನಿಸ್ತಾನೆ. ಯಾಕಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಸಾಕಷ್ಟು ಜನ ಪ್ಲೇಯರ್ಸ್ IPL ಆಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಭಾರತೀಯರ ಜೊತೆಗೆ ಆಟ ಆಡ್ತಾ ಅವರು ಕೂಡ ನಮ್ಮ ಪಕ್ಕದ ದೇಶದವರು, ನಮ್ಮವರೇ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಈ ಶಾಪೂರ್ ಜದ್ರಾನ್ ಆತ ಒಬ್ಬ ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್, ಫಾಸ್ಟ್ ಬೌಲರ್. ಆತ ಆಡಿದಂತಹ ರೀತಿ, ಆತ ಬೌಲಿಂಗ್ ಮಾಡಿದಂತಹ ರೀತಿ, ಅಥವಾ ಆತನ ಬೆಲ್ಟ್, ಒಂದು ನೀಳ ಕಾಯ, ವೆಲ್ ಬೆಲ್ಟ್ ದೇಹ, ಉದ್ದುದ್ದ ಕೂದಲು, ಆತ ಬೌಲಿಂಗ್ ಮಾಡೋದಕ್ಕೆ ಓಡಿ ಬರ್ತಾ ಇದ್ದರೆ ಆ ರನ್ನಿಂಗ್, ಆ ರನ್ನಪ್ಪನ್ನ ತಗೊಂಡಾಗ ನೋಡಿದ್ರೆ ಎಂಥವ್ರಿಗೂ ಕೂಡ ಖುಷಿ ಅನ್ನಿಸ್ತಾ ಇತ್ತು. ಅಥವಾ ಎದುರಾಳಿ ಬ್ಯಾಟ್ಸ್ಮನ್ನಿಗೆ ಯಾವಾಗ ನನ್ನ ವಿಕೆಟ್ ಹೋಗುತ್ತಪ್ಪ ಅನ್ನುವಂಥ ಒಂದು ಆತಂಕ ಕೂಡ ಕಾಡುತ್ತೆ. ಅಂಥ ಒಬ್ಬ ಟೆರ್ರಿಫಿಕ್ ಬೌಲರ್ ಆಗಿದ್ದರು ಶಾಪೂರ್ ಜದ್ರಾನ್. ಆದರೆ ಶಾಪೂರ್ ಜದ್ರಾನ್ ನಿನ್ನೆ ಸಾವನ್ನಪ್ಪಿದ್ದಾರೆ. ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದ ಹಾಗೆ ಇವತ್ತು ಬದುಕಿದಿದ್ರೆ ಇವತ್ತು ಅವರ ಬರ್ತ್ಡೇ ಇತ್ತು, 39ನೇ ವರ್ಷದ ಬರ್ತ್ಡೇಯನ್ನು ಆಚರಿಸಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಶಾಪೂರ್ ಜದ್ರಾನ್ ನಿನ್ನೆ ಸಾವನ್ನಪ್ಪಿದ್ದಾನೆ. ಅಫ್ಘಾನ್ ಕ್ರಿಕೆಟ್ ಬೋರ್ಡ್ ಈಗಾಗಲೇ ಈತನ ಸಾವನ್ನು ಕೂಡ ಡಿಕ್ಲೇರ್ ಮಾಡ್ತು. ನಿನ್ನೆ ಮಂಗಳವಾರ ನಾವು ಒಬ್ಬ ಒಳ್ಳೆ ಕ್ರಿಕೆಟರನ್ನು ಕಳ್ಕೊಂಡಿದ್ದೀವಿ, ಹೀರೋ ಆಫ್ ಅಫ್ಘಾನನ್ನು ಕಳ್ಕೊಂಡಿದ್ದೀವಿ ಅಂಥೇಳಿ ACB ರಿಯಾಕ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ACBಯ ಸ್ಟೇಟ್ಮೆಂಟನ್ನು ನೋಡಿದ್ರೆ ಜದ್ರಾನ್ ಒಬ್ಬ ಅತ್ಯುತ್ತಮ ಕ್ರಿಕೆಟರ್. ಅಫ್ಘಾನಿಸ್ತಾನ ಕ್ರಿಕೆಟ್ ಬೆಳವಣಿಗೆಗೆ ಅವರ ಕೊಡುಗೆ ಅಪಾರ. ಇನ್ಫ್ಯಾಕ್ಟ್ ಅಫ್ಘಾನಿಸ್ತಾನ ಕ್ರಿಕೆಟ್ನ ಆರಂಭದ ದಿನಗಳು, ಅಂದರೆ ಆಗಸ್ಟೇ ಏನು ಅಫ್ಘಾನಿಸ್ತಾನ ಕ್ರಿಕೆಟ್ ರೂಪುಗೊಳ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ಈ ಶಾಪೂರ್ ಜದ್ರಾನ್ ಅಥವಾ ಮೊಹಮ್ಮದ್ ನಬಿ ಆಗಿರಲಿ ಅಥವಾ ಇನ್ನಷ್ಟು ಜನ ಆಟಗಾರರು, ಅವರೆಲ್ಲರ ಕೊಡುಗೆ ಬಹಳ ಅಪಾರವಾದಂಥದ್ದು. ಅಂದರೆ ಈ ಒಂದು ಅಫ್ಘಾನ್ ಕ್ರಿಕೆಟ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯೋ ಒಂದು ನಿಟ್ಟಿನಲ್ಲಿ ಶ್ರಮಿಸಿದಂತಹ ಹಲವು ಕ್ರಿಕೆಟರ್ಗಳಲ್ಲಿ ಈ ಶಾಪೂರ್ ಜದ್ರಾನ್ ಕೂಡ ಪ್ರಮುಖರು. ಒಬ್ಬ ಅತ್ಯುತ್ತಮ ಫಾಸ್ಟ್ ಬೌಲರ್ ಆಗೋದ್ರ ಜೊತೆಗೆ ಅವರು ಅಸಂಖ್ಯಾತ ಯುವ ಕ್ರಿಕೆಟರ್ಗಳಿಗೆ ಸ್ಫೂರ್ತಿ ಕೂಡ ಆಗಿದ್ರು ಅಂಥೇಳಿ ಅಫ್ಘಾನ್ ಕ್ರಿಕೆಟ್ ಮಂಡಳಿ ಜದ್ರಾನ್ ಅವರನ್ನು ನೆನೆದು ಸಂತಾಪ ಸೂಚಿಸಿದೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ಕ್ರಿಕೆಟರ್ಗಳು ಮಾತಾಡ್ತಾ ಇದ್ದದ್ದನ್ನು ಕೇಳಿದ್ವಿ. ಈ ಶಾಪೂರ್ ಜದ್ರಾನ್ ಒಬ್ಬ ಒಳ್ಳೆ ಕ್ರಿಕೆಟರ್, ಅಫ್ಕೋರ್ಸ್ ಹೌದು, ಜೊತೆಗೆ ಒಬ್ಬ ಒಳ್ಳೆ ಹ್ಯೂಮನ್ ಬೇಯಿಂಗ್ ಆಗಿದ್ದರು ಅಂತೇಳಿ. ಅಂಥ ಒಬ್ಬ ಕ್ರಿಕೆಟರನ್ನು ಕಳ್ಕೊಂಡು ಇವತ್ತು ಅಫ್ಘಾನ್ ಕ್ರಿಕೆಟ್ ತಂಡ ಬಡವಾಗಿದೆ. ಹೇಗಾಯಿತು ಹಾಗಾದರೆ? ಒಬ್ಬ ಒಳ್ಳೆ ಫಾಸ್ಟ್ ಬೌಲರ್, ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ನಿಯಮಿತವಾದಂತಹ ಊಟ, ನಿಯಮಿತವಾದಂಥ ಒಂದು ವ್ಯಾಯಾಮ ಅದು ಬಹಳ ಮುಖ್ಯ ದೇಹಕ್ಕೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಯಿಲೆಗಳು ಒಕ್ಕರಿಸ್ಕೊಳ್ಳುತ್ತೆ, ಸೊ ನಾವು ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಆತನ ಪ್ರತಿನಿತ್ಯದ ರುಟೀನೇ ಇರ್ತಾ ಇದ್ದಿದ್ದು ಒಳ್ಳೆಯ ಆಹಾರ, ನಿಯಮಿತವಾದಂಥ ವ್ಯಾಯಾಮ, ಪ್ರತಿದಿನ ಮೈದಾನದಲ್ಲಿ ಹೋಗಿ ಬೆವರು ಸುರಿಸುವಂಥ ಒಬ್ಬ ಆಟಗಾರ, ಸ್ಪೋರ್ಟ್ಸ್ ಪರ್ಸನ್. ಸೊ ಇವನಿಗೆ ಯಾಕೆ ಈ ಥರದೊಂದು ಕಾಯಿಲೆ ಕಾಡೋದಕ್ಕೆ ಶುರುವಾಯಿತು? ಅದರಲ್ಲೂ ಕೂಡ ರೇರೆಸ್ಟ್ ಆಫ್ ರೇರ್ ಡಿಸೀಸ್, ಅದರಲ್ಲೂ ಲೈಫ್ ಥ್ರೆಟನಿಂಗ್ ಆಗಿರುವಂಥ ಡಿಸೀಸ್ ಲಾಸ್ಟ್ 2025 ಆತನಿಗೆ ಕಾಣಿಸ್ಕೊಂಡಿದ್ದು. ಒಂದೇ ವರ್ಷದಲ್ಲಿ ಆತ ಇಲ್ಲ. ಒಂದು ರೇರ್ ಮತ್ತು ಲೈಫ್ ಥ್ರೆಟನಿಂಗ್ ಡಿಸೀಸ್ನಿಂದ ಬಳಲ್ತಾ ಇದ್ದಂತಹ ಶಾಪೂರ್ ಜದ್ರಾನ್. ಆತನಿಗೆ ಕಾಡ್ತಾ ಇದ್ದಂಥ ಆ ಒಂದು ಕಾಯಿಲೆ ಹೆಸರು ಹಿಮೋಫೆಗೋಸೈಟಿಕ್ ಲಿಂಫೋಹಿಸ್ಟಿಯಾ ಸೈಟೋಸಿಸ್. ಹೆಸರು ಹೇಳೋದಕ್ಕೇನೆ ಕಷ್ಟ ಇದೆ. ಶಾರ್ಟ್ ಫಾರ್ಮಲ್ಲಿ HLH ಅಂತ ಹೇಳ್ತೀವಿ ಇದನ್ನು. ಇದೊಂದು ರೀತಿ ಇಮ್ಯೂನ್ ಡಿಸಾರ್ಡರ್. ಅಂದರೆ ಯಾರಿಗೆ ಈ ಕಾಯಿಲೆ ಇರುತ್ತೋ ಅವರ ಇಮ್ಯೂನ್ ಸಿಸ್ಟಮೇ ಅವರಿಗೆ ವೈರಿ ಆಗಿಬಿಡುತ್ತೆ. ಅಂದರೆ ಅವರಲ್ಲಿರುವಂತಹ WBC ಏನಿರುತ್ತಲ್ಲ, ವೈಟ್ ಬ್ಲಡ್ ಕಾರ್ಪಸಲ್ಸ್, ಅಂದರೆ ಈ
ರೋಗ ನಿರೋಧಕ ಶಕ್ತಿ, ಅಂದರೆ ಕಾಯಿಲೆಗಳೇನಾದರೂ ಅಟ್ಯಾಕ್ ಆದಾಗ ನಾವು ಫೈಟ್ ಮಾಡುತ್ತೆ WBCಗಳು ಇವೆಲ್ಲವೂ ಕೂಡ ಅದು ಓವರ್ ರಿಯಾಕ್ಟಿವ್ ಆಗಿರುತ್ತೆ ಇಂಥವ್ರ ಇದರಲ್ಲಿ, ಅಂದರೆ ಇಂಥವ್ರ ಕೇಸಲ್ಲಿ. ಸೊ ಹಾಗಾಗಿ ಒಂದು ಇಮ್ಯೂನ್ ಡಿಸಾರ್ಡರ್ ಶುರುವಾಗುತ್ತೆ. ಇದು ಯಾವಾಗ ಓವರ್ ರಿಯಾಕ್ಟ್ ಸ್ಟಾರ್ಟ್ ಆಗುತ್ತೋ ಈ WBCಗಳದ್ದು ತನ್ನದೇ ಆದಂಥ ಆರ್ಗನ್ಗಳನ್ನು ಅದು ಕಿಲ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿನೇ ಒಂದು ನೀಳಕಾಯ, ಬೃಹತ್ ದೊಡ್ಡ ಗಾತ್ರದ ದೇಹ, ಒಂದು ವೆಲ್ ಬಿಲ್ಟ್ ಆಗಿದ್ದಂಥ ಒಬ್ಬ ಪರ್ಸನಾಲಿಟಿ ಈ ಕಾಯಿಲೆಗೆ ತುತ್ತಾದ ಮೇಲೆ ಆತ ಒಂದು ಬಡಕಲು ದೇಹ ಒಂದು ಬೆಡ್ ಮೇಲೆ ಬಿದ್ದಿರುತ್ತೆ ಅಂತ ಹೇಳಿದ್ರೆ ಎಂಥವರು ಕೂಡ ನೋಡಿದಾಗ, ಆ ಸೀನನ್ನು ನೋಡಿದಾಗ ಬೇಜಾರು ಪಡ್ಕೋತಾರೆ. ಇನ್ಫ್ಯಾಕ್ಟ್ ಜಡ್ರಾನ್ ಗ್ರೇಟರ್ ನೋಯ್ಡಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಕಳೆದ ವರ್ಷ ಅಕ್ಟೋಬರ್ 2025ರಲ್ಲಿ ಚೆನ್ನಾಗೇ ಇದ್ದಂತಹ ಒಬ್ಬ ಆಟಗಾರ ಆರಾಮವಾಗಿ ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಕುಳಿತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕುಸಿದು ಬೀಳ್ತಾರೆ. ತಕ್ಷಣ ಅವರ ಸಹೋದರ ಅವರನ್ನು ಅಲ್ಲೇ ಹತ್ತಿರದ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ, ಚಿಕಿತ್ಸೆ ಕೊಡಿಸ್ತಾರೆ. ಬಟ್ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಅವರನ್ನು ಗ್ರೇಟರ್ ನೋಯ್ಡಾಗೆ ಕಳಿಸ್ತಾರೆ, ಅಂದರೆ ಇಂಡಿಯಾಗೆ ಅವರನ್ನು ಕಳಿಸಲಾಗುತ್ತೆ. ಒಂದು ಸ್ಪೆಷಲ್ ಮೆಡಿಕಲ್ ವೀಸಾ ಪಡ್ಕೊಂಡು ಅವರನ್ನು ಇಂಡಿಯಾಗೆ ಕಳಿಸ್ತಾರೆ. ಕಳೆದ ಮೇನಲ್ಲೂ ಕೂಡ ಇನ್ಫ್ಯಾಕ್ಟ್ IPL ಏನು ನಡೀತಾ ಇತ್ತು ಆ ಟೈಮ್ನಲ್ಲಿ ಅಫ್ಘಾನ್ ಆಟಗಾರರು ಮೊಹಮ್ಮದ್ ನಬಿ, ರಾಶಿದ್ ಖಾನ್ ಇವರೆಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ಇವರ ಆರೋಗ್ಯ ವಿಚಾರಿಸಿದರು. ಆದಷ್ಟು ಬೇಗ ಇವರು ಗುಣಮುಖರಾಗಲಿ ಅಂಥೇಳಿ ಎಲ್ಲರೂ ಕೂಡ ಪ್ರಾರ್ಥಿಸಿದರು. ಆದರೆ ಈ HLH ಅನ್ನುವಂಥ ಡಿಸೀಸೇ ಹಾಗೆ, ಅದು ಒಂದು ಸತಿ ನಮ್ಮ ದೇಹದಲ್ಲಿ ಬಂತು ಅಂತ ಹೇಳಿದ್ರೆ ವ್ಯಕ್ತಿಯನ್ನು ತಗೊಂಡೇ ಆ ಡಿಸೀಸ್ ಹೋಗೋದು. ಸೊ ಹೀಗೆ ತಮ್ಮ ಜೊತೆಗೆ ಆಡಿ ಬೆಳೆದಂಥ ಒಬ್ಬ ಸ್ನೇಹಿತ ಆ ಫೀಲ್ಡ್ನಲ್ಲಿ ಆತನ ಒಂದು ನೀಳಕಾಯ, ಉದ್ದುದ ಕೂದಲು, ಆತ ಒಂದು ಬೃಹತ್ ಒಂದು ವೆಲ್ ಬಿಲ್ಟ್ ದೇಹ, ಇದನ್ನೆಲ್ಲ ನೋಡಿ ಅವ್ರ ಜೊತೆಗೆ ಆಟ ಆಡಿದಂಥ ಆಟಗಾರರು ಇವತ್ತು ನಮ್ಮ ಕಣ್ಣ ಮುಂದೆ ಆ ಬೆಡ್ ಮೇಲೆ ಬಡಕಲು ದೇಹ ಬಿದ್ದಿದೆ, ಫೈಟ್ ಮಾಡ್ತಾ ಇದ್ದಾನೆ, ಜೀವನ ಮರಣದ ನಡುವೆ ಹೋರಾಟ ನಡೀತಾ ಇದ್ದಾನೆ, ಇವತ್ತು ಸಾಯ್ತಾನೋ ನಾಳೆ ಸಾಯ್ತಾನೋ ಅನ್ನುವಂಥ ಒಂದು ಸ್ಥಿತಿಲಿ ಆ ಒಬ್ಬ ಸ್ನೇಹಿತನನ್ನು ನೋಡುವಂಥ ನೋವಿದೆಯಲ್ಲ, ಅದು ನಿಜಕ್ಕೂ ಯಾವ ವೈರಿಗೂ ಕೂಡ ಬೇಡ. ಬಟ್ ನಬಿ ಆಗಲಿ ಅಥವಾ ರಶೀದ್ ಖಾನ್ ಆಗಲಿ ಆ ಸೀನನ್ನು ನೋಡಿದರು. ಅದಾದ ನಂತರ ಹೊರಗಡೆ ಬಂದು ಒಂದು ಸೆಲ್ಫಿ ಶೇರ್ ಮಾಡಿಕೊಂಡ್ರು, ಕಣ್ಣೀರು ಹಾಕಿದ್ರು ತನ್ನ ಸಹೋದ್ಯೋಗಿಗೆ ಈ ಥರದೊಂದು ಆಯ್ತಲ್ಲಪ್ಪ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ. ಸೊ ಇನ್ಫ್ಯಾಕ್ಟ್ ಜದ್ರಾನ್ ಬಗ್ಗೆ ಹೇಳಬೇಕು ಅಂದರೆ ಈ ಜದ್ರಾನ್ ಅವ್ರದ್ದು ತುಂಬ ಕರಿಸ್ಮಾಟಿಕ್ ಪರ್ಸನಾಲಿಟಿ. ನಾನು ಆಗಲೇ ಹೇಳಿದ ಹಾಗೆ ನೀಳಕಾಯ, ಆಲ್ಮೋಸ್ಟ್ 6.2 ಇಂಚ್ ಇವರ ಹೈಟ್. ಸೊ ವೆಲ್ ಬಿಲ್ಟ್ ದೇಹ, ಹಾಗೆ ಉದ್ದುದ್ದ ಕೂದಲು, ಓಡ್ ಬಂದು ಒಂದು ರನ್ನಪ್ ತೊಗೊಂಡು ಬೌಲಿಂಗ್ ಮಾಡ್ತಾ ಇದ್ದರೆ ಅವ್ರನ್ನ ನೋಡೋದೇ ಆ ಫೀಲ್ಡ್ನಲ್ಲಿ ಒಂದು ಖುಷಿ ಆಗ್ತಾಯಿತ್ತು. ಆರಂಭದ ದಿನಗಳಲ್ಲಿ ಅವರು ಹೇಗೆ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ರು ಅಂಥೇಳಿ ಒಂದಷ್ಟು ಕಡೆ ನೋಡ್ತಾ ಇದ್ದಾಗ ಗೊತ್ತಾದಂಥ ಅಂಶ ಅಂದರೆ ಆರಂಭದ ದಿನಗಳಲ್ಲಿ ಅವರು ಇನ್ಫ್ಯಾಕ್ಟ್ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಬೆಳೆದಂಥವ್ರು. ಸೊ ಹಾಗಾಗಿ ಅಲ್ಲೇ ಆ ರೆಫ್ಯೂಜಿ ಕ್ಯಾಂಪ್ನಲ್ಲೇ ಪೇಶಾವರದಲ್ಲಿ ಇದ್ಕೊಂಡು ಮೊದಲಿಗೆ ಪೇಶಾವರದಲ್ಲೇ ತಮ್ಮ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ದೊಡ್ಡ ದೊಡ್ಡ ಫಾಸ್ಟ್ ಬೌಲರ್ಗಳನ್ನು ನೋಡಿ ಅವ್ರ ಥರ ನಾನು ಕೂಡ ಒಬ್ಬ ಬೌಲರ್ ಆಗಬೇಕು ಅಂಥೇಳಿ ಕನಸು ಕಂಡಂಥವ್ರು ಜದ್ರಾನ್ ಅವರು. ಅಫ್ಘಾನ್ ಕ್ರಿಕೆಟ್ ಟೀಮ್ ಆಗಷ್ಟೇ ಬಿಲ್ಡ್ ಆಗ್ತಾ ಇತ್ತು. ಸಾಕಷ್ಟು ಜನ ಕ್ರಿಕೆಟರ್ಗಳು ತಮ್ಮದೇ ಆದಂಥ ಕೊಡುಗೆ ನೀಡ್ತಾ ಇದ್ರು. ಆ ಪ್ರಮುಖ ಕ್ರಿಕೆಟಿಗರ ಜೊತೆಗೆ ಆಡಿದ್ದಂಥ ಇದೇ ಶಾಪುರ್ ಜದ್ರಾನ್ ಅಫ್ಘಾನ್ ಕ್ರಿಕೆಟ್ ಟೀಮ್ಗೆ ಒಂದು ರೂಪರೇಷೆ ಕೊಡುವಲ್ಲಿ ಜದ್ರಾನ್ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಸೊ ಅದಾದ ನಂತರ 2009ರಲ್ಲಿ ಡೆಬ್ಯೂ ಮಾಡ್ತಾರೆ ಅವರು ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ, ಅಂದರೆ ಅಫ್ಘಾನ್ ಕ್ರಿಕೆಟ್ ತಂಡಕ್ಕೆ 2009ರಲ್ಲಿ ಡೆಬ್ಯೂ ಮಾಡ್ತಾರೆ. 2020 ತನಕನೂ ಕೂಡ ಆಡ್ತಾರೆ. ಬಟ್ ಅದಾದ ನಂತರ ಅವರು ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಫೀಲ್ಡ್ನಲ್ಲಿ. ಅದಾದಮೇಲೆ 2025ರಲ್ಲಿ ಅವರಿಗೆ ಕಾಯಿಲೆ ಬಾಧಿಸುತ್ತೆ. ಸೊ ಈಗ ನಾವು ಅವರನ್ನು ಕಳ್ಕೊಂಡಿದ್ದೀವಿ. ಆಡಿದಂಥದ್ದು 80 ಅಂತಾರಾಷ್ಟ್ರೀಯ ಪಂದ್ಯಗಳು ಅಲ್ಲಿಗೆ, ಅಂದರೆ ಒಂದು 44 ODI ಆಡಿದ್ದಾರೆ, 36 T20 ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನು ಆಡಿದ್ದಾರೆ. ಇದರಲ್ಲಿ 80 ವಿಕೆಟ್ಸ್ ತೊಗೊಂಡಿದ್ದಾರೆ. ಅಂದರೆ ODIನಲ್ಲಿ 44 ಪಂದ್ಯಗಳಲ್ಲಿ 43 ವಿಕೆಟ್ ತೊಗೊಂಡ್ರೆ 36 T20 ಇಂಟರ್ನ್ಯಾಷನಲ್ಗಳಲ್ಲಿ 37 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅಂದರೆ ಒನ್ ಆಫ್ ದ ಮೇನ್ ಬೌಲರ್ ಆಗಿದ್ರು 2009ರಿಂದ 2020ರವರೆಗೂ ಕೂಡ ಅಫ್ಘಾನಿಸ್ತಾನ ತಂಡಕ್ಕೆ. ಇನ್ನು ಇವರ ಒಂದು ಮ್ಯಾಚ್ ನಮಗೆ ನೆನಪಲ್ಲಿ ಉಳಿಯುವಂಥದ್ದು ಅಥವಾ ಯಾವಾಗಲೂ ನೆನಪಾಗುವಂಥದ್ದು ಅಂತ ಹೇಳಿದ್ರೆ 2015ರ ವರ್ಲ್ಡ್ ಕಪ್ನಲ್ಲಿ ಇದೇ ಜದ್ರಾನ್ ಅಫ್ಘಾನಿಸ್ತಾನದ ಪರವಾಗಿ ಆಡ್ತಾರೆ. ಅದು ಸ್ಕಾಟ್ಲ್ಯಾಂಡ್ ಮೇಲಿನ ಒಂದು ಪಂದ್ಯ. ಇನ್ಫ್ಯಾಕ್ಟ್ ಮೊಟ್ಟ ಮೊದಲ ವರ್ಲ್ಡ್ ಕಪ್ನಲ್ಲಿ ಒಂದು ವಿಕ್ಟ್ರಿ ಅಫ್ಘಾನ್ ತಂಡಕ್ಕೆ ಸಿಕ್ತು ಅಂದರೆ ಇದೇ ಮ್ಯಾಚ್ನಲ್ಲಿ. ಇನ್ಫ್ಯಾಕ್ಟ್ ಅವತ್ತು ಸ್ಕಾಟ್ಲ್ಯಾಂಡ್ 50 ಓವರ್ಗಳಲ್ಲಿ 210 ರನ್ಗಳನ್ನು ಮಾತ್ರ ಗಳಿಸುತ್ತೆ. ಅದನ್ನು ಬೆನ್ನತ್ತದಂತಹ ಅಫ್ಘಾನ್ ಬಹಳ ತಿನ್ಕಾಡುತ್ತೆ. ಮೇನ್ ಬ್ಯಾಟ್ಸ್ಮನ್ಗಳೆಲ್ಲರೂ ಕೂಡ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಳ್ತಾರೆ. ಬಟ್ ಕೊನೆಗೂ ಕೂಡ ನೆಲಕಚ್ಚಿ ಆಡುವಂಥದ್ದು ಅಂತ ಹೇಳಿದ್ರೆ ಅದು ಶಾಪುರ್ ಜದ್ರಾನ್. ಕೊನೆಗೆ ಅಫ್ಘಾನ್ 211 ರನ್ಗಳನ್ನು ಗಳಿಸಿ 3 ಬಾಲ್ ಇನ್ನೂ ಕೂಡ ರಿಮೈನಿಂಗ್ ಇರೋ ಹಾಗೇನೆ ಗೆಲುವನ್ನು ದಾಖಲಿಸುತ್ತೆ. ಇನ್ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ವಿಚಾರ, ಯಾಕೆ ಈ ಪಂದ್ಯ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರೆ ಒಬ್ಬ ಬೌಲರ್ ಆಗಿರುವಂತಹ ಶಾಪುರ್ ಜದ್ರಾನ್ ಬ್ಯಾಟಿಂಗ್ನಲ್ಲೂ ಕೂಡ ಮಿಂಚಿದ್ರು. ಇನ್ಫ್ಯಾಕ್ಟ್ ವಿನ್ನಿಂಗ್ ರನ್ ಸ್ಕೋರ್ ಮಾಡಿದ್ದೇನೆ ಈ ಶಾಪುರ್ ಜದ್ರಾನ್. ಅವತ್ತು ಅಫ್ಘಾನಿಸ್ತಾನ 1 ವಿಕೆಟ್ನಿಂದ ಗೆಲುವನ್ನು ದಾಖಲಿಸುತ್ತೆ. ಸೊ ಆಗ ಆ ಒಂದು ಮ್ಯಾಚ್ನಲ್ಲಿ ಆಡಿದ್ದಂಥ ಇದೇ ಶಾಪುರ್ ಜದ್ರಾನ್ 12 ರನ್ಗಳನ್ನು ಗಳಿಸ್ತಾರೆ ಕೇವಲ 10 ಬಾಲ್ಗಳಲ್ಲಿ. ಜೊತೆಗೆ ಅದೇ ಮ್ಯಾಚ್ನಲ್ಲಿ 10 ಓವರ್ನಲ್ಲಿ 4 ಪ್ರಮುಖ ವಿಕೆಟ್ಗಳನ್ನು ಕೂಡ ಪಡೆದಿದ್ರು. ಅಫ್ಘಾನಿಸ್ತಾನದ ಮೊದಲ ವಿಶ್ವಕಪ್ ಗೆಲುವು ಅಂತ ಹೇಳಿದ್ರೆ ಅದೇ ಒಂದು ಪಂದ್ಯ.
ಸೊ ಇನ್ಫ್ಯಾಕ್ಟ್ ಶಾಪುರ್ ಜದ್ರಾನ್ ಡೆಬ್ಯೂ ಮ್ಯಾಚ್ನಲ್ಲೇ ನೆದರ್ಲ್ಯಾಂಡ್ಸ್ ಮೇಲೆ ಡೆಬ್ಯೂ ಮಾಡ್ತಾರೆ. 4 ವಿಕೆಟ್ಗಳನ್ನು ಪಡೆದು ಮಿಂಚಿದಂತಹ ಬೌಲರ್ ಈ ಶಾಪುರ್ ಜದ್ರಾನ್. ಸೊ ಅಂಥ ಒಬ್ಬ ಕ್ಯಾರಿಸ್ಮ್ಯಾಟಿಕ್ ಆದಂಥ ಒಬ್ಬ ಕ್ರಿಕೆಟ್ ಪ್ಲೇಯರ್, ಒಬ್ಬ ಚೆನ್ನಾಗಿತ್ತು, ಎಲ್ಲವೂ ಕೂಡ ಚೆನ್ನಾಗಾಗ್ತಾ ಇತ್ತು, ಕರಿಯರ್ ಬಿಲ್ಡ್ ಆಗಿತ್ತು. ಇನ್ನೇನಿದ್ರು ಕೂಡ ಬಹುಶಃ ಅಂತಾರಾಷ್ಟ್ರೀಯ ಪಂದ್ಯಗಳಿಂದ ರಿಟೈರ್ಮೆಂಟ್ ತೊಗೊಂಡು ನೆಕ್ಸ್ಟ್ ತನ್ನ ಕರಿಯರ್ನ ಬೇರೆ ಒಂದು ಮಾರ್ಗದಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂತೇಳಿ ಕನಸು ಕಂಡಿದ್ದಂಥ ಈ ಶಾಪುರ್ ಜದ್ರಾನ್ಗೆ ಇಂಥ ಒಂದು HLH ಅನ್ನುವಂಥ ಒಂದು ಕಾಯಿಲೆ ಬಾಧಿಸಿ ಕೊನೆಗೆ ಆತ ಮೃತಪಟ್ಟಿದ್ದಾರೆ. ನಿನ್ನೆ ಆತ ಮೃತಪಟ್ಟಿರೋದು. ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳಿದಾಗೆ ಇವತ್ತು ಆತನ ಬರ್ತ್ಡೇ. ಆತ ಬದುಕಿದ್ದಿದ್ರೆ ಇವತ್ತು 39ನೇ ವಸಂತಕ್ಕೆ ಆತ ಕಾಲಿಡ್ತಾ ಇದ್ದ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಮನುಷ್ಯನ ಲೈಫ್ ತುಂಬಾ ಅನ್ಸರ್ಟನ್. ಯಾರು ಯಾವಾಗ ಇರ್ತಾರೆ, ಯಾರು ಯಾವಾಗ ತೀರು ಹೋಗ್ತಾರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾವೊಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ಮೇಲೆ ಅಯ್ಯೋ ಈ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ, ಹೀಗಾಗೋಯ್ತಲ್ಲ ಅಂಥೇಳಿ ಪರಿತಪಿಸ್ತೀವಿ, ನೋವು ಪಡ್ತೀವಿ. ಆದರೆ ಒಂದು ಮಾತನ್ನು ನೆನಪಿಸ್ಕೊಳ್ಳಿ, ಆ ವ್ಯಕ್ತಿ ಬದುಕಿದ್ದಾಗ ನಾವು ಆ ವ್ಯಕ್ತಿಗೆ ಎಷ್ಟು ಬೆಲೆ ಕೊಟ್ಟಿದ್ದೀವಿ ಅಂಥೇಳಿ. ಇನ್ಫ್ಯಾಕ್ಟ್ ನಾವು ತುಂಬ ಜನ ಹಲವಾರು ಕೆಲಸಗಳಲ್ಲಿ, ನಮ್ಮದೇ ಆದಂಥ ಒಂದು ಕೆಲಸಗಳಲ್ಲಿ ಬ್ಯುಸಿ ಇದ್ದೀವಿ. ಎಲ್ಲರೂ ಕರಿಯರ್ ಮಾಡೋದಕ್ಕೆ ಅಂಥೇಳಿ ಓಡ್ತಾ ಇದ್ದೀವಿ, ಅಥವಾ ಬೇರೆ ಬೇರೆ ಯಾವುದೋ ಒಂದು ಟೆನ್ಷನ್ಗಳಲ್ಲಿ ನಾವೆಲ್ಲರೂ ಬ್ಯುಸಿ ಇರ್ತೀವಿ. ಆದರೆ ಅದರ ನಡುವೆ ನಮ್ಮವರು ಅಂಥೇಳಿ ಕೆಲವರು ಇರ್ತಾರಲ್ಲ, ಅವ್ರನ್ನೇ ಮರ್ತಿರ್ತೀವಿ. ಇನ್ಫ್ಯಾಕ್ಟ್ ಮರ್ತಿರ್ತೀವಿ ಅನ್ನೋದಕ್ಕಿಂತ ಟೇಕನ್ ಫಾರ್ ಗ್ರಾಂಟೆಡ್ ಅಂಥೇಳಿ ತೊಗೊಂಡಿರ್ತೀವಿ. ನಮ್ಮವರಲ್ವಾ, ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂಥೇಳಿ. ಒಂದೊಂದ್ಸರಿ ಹೇಗಾಗುತ್ತೆ, ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ನಮ್ಮವ್ರು ನಮ್ಮ ಪ್ರೀತಿ ಪಾತ್ರ ನಮಗೆ ಕಾಲ್ ಮಾಡ್ತಾರೆ ಅಥವಾ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಅಂಥೇಳಿ ಮೀಟ್ ಮಾಡೋದಿಲ್ಲ, ಅಥವಾ ಫೋನನ್ನು ಕೂಡ ಅಟೆಂಡ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ತೀವಿ. ಬಟ್ ಅದೇ ವ್ಯಕ್ತಿ ಇಲ್ಲ ಅಂತ ಹೇಳಿದಾಗ ಆತ ವ್ಯಕ್ತಿ ಹೊರಟೋದ್ನಲ್ಲ ಅಂಥೇಳಿ ಪರಿತಪಿಸ್ತೀವಿ. ಅದಕ್ಕೆ ನಾ ಹೇಳೋದು ಒಂದೇ, ಲೈಫ್ ತುಂಬಾ ಅನ್ಸರ್ಟನ್. ಯಾರು ಯಾವತ್ತಿರ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ನೀವು ನಿಮ್ಮವರಿಗೋಸ್ಕರನೇ ಏನು ಕೆಲಸ ಮಾಡ್ತಾಯಿದ್ದೀರಿ ಅಥವಾ ಏನೇ ಮಾಡ್ತಾಯಿದ್ರು ಕೂಡ ನಿಮ್ಮವ್ರಿಗೋಸ್ಕರ ಕೆಲಸ ಮಾಡೋದು. ಅದರಿಂದ ಸಮಯ ತೆಗೆದು ಯಾರು ಯಾವಾಗ ಇರ್ತಾರಲ್ಲ ಅವ್ರಿಗೆ ಅವಾಗ ಬೆಲೆ ಕೊಡಿ, ಅವರ ಭೇಟಿಗೆ ಅವಕಾಶ ಕೊಡಿ, ಅಥವಾ ಅವ್ರ ಜೊತೆಗೆ ಮಾತಾಡಿ, ಲೈಫನ್ನು ಅವ್ರ ಜೊತೆಗೆ ಕಳೀರಿ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಇದುವರೆಗಿನ ಬ್ಯೂಟಿಫುಲ್ ಮೊಮೆಂಟ್ಸ್ ನಮ್ಮ ಲೈಫ್ನದ್ದು ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಪಾತ್ರದ ಜೊತೆಗೆ ಕಳೆದಂಥ ಒಂದು ಸಮಯ. ಬಾಲಿವುಡ್ನ ಫೇಮಸ್ ಡೈರೆಕ್ಟರ್ ಇಮ್ತಿಯಾಜಲ್ಲಿ ಒಂದು ಬ್ಯೂಟಿಫುಲ್ ಲೈನ್ ಹೇಳ್ತಾರೆ ಅವರ ಒಂದು ರೀಸೆಂಟ್ ಮೂವಿಯಲ್ಲಿ. ಇನ್ಫ್ಯಾಕ್ಟ್ ಈ ಪ್ರೀತಿಯಲ್ಲಿ ಅತ್ಯಂತ ನೋವು ಕೊಡುವಂಥ ವಿಚಾರ ಏನಂತ ಹೇಳಿದ್ರೆ ದೂರ ಆಗೋದಲ್ಲ, ಅಂದರೆ ಪ್ರೀತಿ ಪಾತ್ರರಿಂದ ದೂರ ಆಗೋದಲ್ಲ, ಅವರ ನೆನಪು ಸದಾಕಾಲ ಉಳಿಯುತ್ತಲ್ಲ, ಅದು ಅತ್ಯಂತ ದುಃಖದಾಯಕ ಅಂಥೇಳಿ. ಸೊ ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಸಮಯವನ್ನು ಕೊಡಿ, ಅವ್ರ ಜೊತೆಗೆ ಸಮಯವನ್ನು ಕಳೀರಿ, ಅವರಿದ್ದಾಗ ಅವ್ರನ್ನ ವ್ಯಾಲ್ಯೂ ಮಾಡಿ ಅನ್ನೋದಷ್ಟೇ ನಮ್ಮ ಒಂದು ಆಶಯ. ಕೊನೆಗೂ ಶಾಪುರ್ ಜದ್ರಾನ್ ಅವರ ಫ್ಯಾಮಿಲಿಗೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ. ಓಂ ಶಾಂತಿ. ಆತನಿಗೆ ಸ್ವರ್ಗದಲ್ಲಿ ಒಂದು ಒಳ್ಳೆಯ ಸ್ಥಾನ ಪ್ರಾಪ್ತಿಯಾಗಲಿ ಅಂತೇಳಿ ನಾವು ಕೂಡ ಆಶಿಸೋಣ. ಇದ್ರ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.